ಧಿಕ್ಕಾರ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಜಯವಾಗಲಿ. ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಜಯವಾಗಲಿ. ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ. ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬಡವರ ಹೊಟ್ಟೆ ಮೇಲೆ ಹೊಟ್ಟತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಈ ಪ್ರತಿಭಟನಾ ನೇತೃತ್ವ ವಹಿಸಿರ್ತಕ್ಕಂಥ ಉಭಯ ಮಂಡಲ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಮಂಗಣ್ಣ ಕಾಟೆಯವರೇ, ಸುಭಾಸಣ್ಣ ಸಿರಿಗೇರಿ ಅವರೇ, ಗೌರವಿತ ಹಿರಿಯರು, ವಕೀಲರಾಗಿರ್ತಕ್ಕಂಥ ಕೆ ಶಿವಲಿಂಗಪ್ಪ ಅವರನ್ನ ಒಳಗೊಂಡಿರ್ತಕ್ಕಂಥ ಎಲ್ಲ ಗೌರವಿತ ಭಾರತೀಯ ಜನತಾ ಪಕ್ಷದ ಮುಖಂಡರೇ, ತಾಯಂದಿರೇ ಹಾಗೂ ಗೌರವಿತ ನಗರಸಭಾ ಸದಸ್ಯರು, ಪತ್ರಿಕಾ ಮಾಧ್ಯಮದ ಸಹೋದರ ಸನ್ನಿಹಿತರು, ಈಗಾಗಲೇ ನಮ್ಮ ಹಿರಿಯರು ಸವಿಸ್ತಾರವಾಗಿ ಎಲ್ಲ ಮಾತನಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬೆಳಗಾವಿನಲ್ಲಿ ನಡೆದಂಥ ಏನು ಈ ಮಸೂದೆಯನ್ನು, ವಾಕ್ ಸ್ವಾತಂತ್ರ್ಯವನ್ನು ಕಸ್ಕೊಂಡಿರ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಈ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿರೋದು ಈ ವಾಕ್ ಸ್ವಾತಂತ್ರ್ಯವನ್ನು ಈ ಕೂಡಲೇ ರಾಜ್ಯಪಾಲರು ರದ್ದು ಮಾಡಬೇಕು ಅಂತಂದೇಳಿ ತಹಸೀಲ್ದಾರ್ ಮೂಲಕ ಗವರ್ನರ್ಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಎರಡೇ ಪ್ರಶ್ನೆ ಕಾಂಗ್ರೆಸ್ಸಿಗೆ, ಭ್ರಷ್ಟ ಈ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಯಾವತ್ತು ಈ ನಮ್ಮ ದೇಶದ ಜನ, ಈ ನಾಡಿನ ಜನ ಕಿತ್ತೊಗೆದಲ್ಲೋ ಅಲ್ಲಿವರೆಗೆ ಕೂಡ ಇವತ್ತು ಸಾಮಾನ್ಯ ಪ್ರಜೆಯೂ ಕೂಡ ಇವತ್ತು ಕಷ್ಟ ಆಗ್ತದೆ ಅನ್ನೋ ಮಾತನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದು ಈಗ 3 ವರ್ಷ ಆಗ್ತಾಯಿದೆ. 3 ವರ್ಷ ಆದರೂ ಕೂಡ ಅನೇಕ, ನಾನು ನಿನ್ನೆ ಸುಮಾರು ಒಂದು ಊರಿಗೆ ಹೋಗಿದ್ದೆ. ಇವತ್ತು ಅಲ್ಲಿ ರಸ್ತೆಯ ಪರಿಸ್ಥಿತಿ ನೋಡಿದರೆ ಇವತ್ತು 100 ಕಿಲೋಮೀಟ್ರ್ ಹೋಗಬೇಕಾದ 1 ತಾಸಿಗೆ ಹೋಗಬೇಕಾದ್ರೆ ಸುಮಾರು 3 ತಾಸು ಜರ್ನಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ರಾಜ್ಯದಲ್ಲಿ ರಸ್ತೆ ಹದಗೆಟ್ಟಿದೆ. ಇವತ್ತು ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಿದ್ರೂ ಕೂಡ ಇವತ್ತು ಈ ಕೂಡಲೇ ಇವತ್ತೇನು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀರಾ, ನಮ್ಮ ಅದರದ್ದು ಏನು ತಕರಾರಿಲ್ಲ, ಕೊಡಿ. ಆದರೆ 5 ಗ್ಯಾರಂಟಿನೂ ಕೂಡ ನೀವು ಸವಿಸ್ತಾರವಾಗಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ? ಇಲ್ಲ, 1 ತಿಂಗಳಾಗ್ತೀವಿ. ಇದೇ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದರು, ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತಂದು ಏನು ಹೇಳಲಿಲ್ಲ, ನಾವು ನಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ನಾವು ನಿಮ್ಮ ಅಕೌಂಟಿಗೆ ಹಾಕ್ತೇವೆ ಅಂತಂದು ಹೇಳಿದರು. ಇವತ್ತು ಜನಕ್ಕೆ ಮೋಸವನ್ನು ಮಾಡುವ ಮೂಲಕ, ಜನಕ್ಕೆ ಕಣ್ಣಿಗೆ ಮಣ್ಣೆರಚುವ ಮೂಲಕ ಅಧಿಕಾರವನ್ನು ಹಿಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ನಮ್ಮ ತಾಯಿಯಂದಿರು, ಮಹಿಳೆಯರು ಇವತ್ತೆಲ್ಲ ಎಚ್ಚೆತ್ಕೊಳ್ಳೋಕ್ಕಾಗಿದೆ. ಈಗಾಗಲೇ ಎಚ್ಚೆತ್ತಿದ್ದಾರೆ. ಇವತ್ತು ನಾವು ತಪ್ಪು ಮಾಡಿದ್ವಿ ಅನ್ನೋದನ್ನು ಇವತ್ತು ಇಡೀ ರಾಜ್ಯದ ಜನತೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇವತ್ತು ಇಲ್ಲ, ಈಗಾಗಲೇ ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ. ಈಗ ಏನು EVM ಮೇಲೆ ಹೇಳ್ತಾ ಇದ್ರು, ಮೊನ್ನೆ ನಡೆದಂಥ ಅನೇಕ ರಾಜ್ಯದ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಭಾಳ ಸ್ಪಷ್ಟವಾಗಿ ಇವತ್ತು ಎಲ್ಲಿ ಕೇರಳದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲ ಅಂತಿದ್ರು, ಅಲ್ಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜಧಾನಿಯಲ್ಲೇ ಭಾರತೀಯ ಜನತಾ ಪಾರ್ಟಿ ಬಾವುಟ ಹಾರಿಸುವ ಮೂಲಕ ಅಲ್ಲಿಯ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾಗಿ ಗೌರವವನ್ನು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು, ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಎಲ್ಲಿವರೆಗೆ ಇರುತ್ತೆ, ನನಗೆ ಅನ್ನಿಸ್ತದೆ ಇನ್ನೂ 2 ವರ್ಷ ಜನ ಹೆಂಗಪ್ಪ ಕಾಲ ಹಾಕಬೇಕು ಈ ಇವತ್ತಿನ ಪರಿಸ್ಥಿತಿಯಲ್ಲಿ. ಇವತ್ತು ನಮಗೆಲ್ಲ ಗೊತ್ತಿದೆ, ಇವತ್ತು ಬೆಳಕು ಕರೆದ್ರೆ ಕೂಡ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಕ್ಕಂಥ ಜನಾಂಗ ಇವತ್ತು ಬೀದಿಗೆ ಬರ್ತಕ್ಕಂಥ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಾಗಿದೆ. ಈ ಕೂಡಲೇ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯುವುದು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ಮಸೂದೆಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಇದನ್ನು ವಿರೋಧಿಸಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹೊಂದಿಸಿ ತಮ್ಮಿರುವಂಥ ನಾನು ಆತ್ಮೀಯ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರೇ, ಉಭಯ ಮಂಡಳಿಗಳ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರೇ, ಸಹೋದರಿಯರೇ, ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ಸಿನ ಒಂದು ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಹುತೇಕ ಕಾಂಗ್ರೆಸ್ನವರಿಗೆ ತಲೆ ಕೆಟ್ಟಂಗೆ ಕಾಣ್ತದೆ ಅಂತ, ಅವರಿಗೆ ಜ್ಞಾನನೇ ಇದ್ದಂಗಿಲ್ಲ. ಈ ದೇಶದಲ್ಲಿ ಸಂವಿಧಾನವನ್ನ ಪ್ರತಿಯನ್ನು ಹಿಡ್ಕೊಂಡು ಅವ್ರ ಮುಖಂಡರು ಹಾದಿಯಾಗೆಲ್ಲ ಓಡಾಡ್ತಾರೆ. ಬಹುತೇಕ ಅಂದ್ರೆ ತಿರುಗಿ ನೋಡಿಲ್ಲ ಅವರು. ವಾಕ್ ಸ್ವಾತಂತ್ರ್ಯ ಅಂದ್ರೆ ಏನು, ಯಾವ ರೀತಿ ಮಾತನಾಡಬೇಕು, ಹಕ್ಕಿದೇನೇ ಇಲ್ಲೋ ಈ ದೇಶದ ಪ್ರಜೆಗಳಿಗೆ ಎನ್ನುವುದು ಅವ್ರಿಗೆ ಜ್ಞಾನನೇ ಇಲ್ಲ ಅಂತ ಹೇಳ್ತದೆ, ಗೊತ್ತಾಗ್ತದೆ. ಅದಕ್ಕೆ ಈ ಒಂದು ಕಾಯ್ದೆ ಏನು ತಂದಿದ್ದಾರೆ, ಅಪರಾಧ ಕಾಯ್ದೆ, ಇದು ಯಾವ್ದಕ್ಕೆ ಬೇಕಾಗಿತ್ತು? ನೀವು ಗೃಹಲಕ್ಷ್ಮಿಯ ಹಣವನ್ನ 5,000 ಕೋಟಿ ರೂಪಾಯಿ ಎಲ್ಲೈತಪ್ಪ ಅಂತ ಕೇಳಿದ್ರೆ ಅಪರಾಧ ಅಂತ ಅಂತಾರ ಅವ್ರು. ಯಾಕೆ ತಂದ್ರಿ ಆ ಯೋಜನೆನ? ಯಾರ ತರ ಕೇಳಿದ್ರಿ? ನಿಮಗೆ ಮತ ಚೋರಿ ಅಂತ ನೀವೇ ಹೇಳ್ತೀರಿ. ಮತ ಚೋರಿ ಅಂತ ಹೇಳಿದ್ರೆ ನಿಮ್ಮನ್ನ ಮೊದಲು ಒಳಗೆ ಹಾಕ್ಬೇಕು. ಗೋವಾದಲ್ಲಿ ಹೇಳಿದ್ರೆ ATMಗಳು ವರ್ಕ್ ಮಾಡೋದಿಲ್ಲ,
ಈಗೆಲ್ಲ ನಾವು ಬ್ಯಾಲೆಟ್ ಪೇಪರ್ ತರಬೇಕು ಅಂತ ಹೇಳಿದ್ರೆ ನಿನ್ನೆ ಗೋವಾದಲ್ಲಿ ಚುನಾವಣೆ ಆಗಿದೆ, ಬ್ಯಾಲೆಟ್ನಲ್ಲಾಗಿದೆ, ಎಲ್ಲದರಿಗೂ ಸೋತ್ರಿ ನೀವು. ನಿಮ್ಮನ್ನ ಒಳಗೆ ಹಾಕ್ಬೇಕು ಮೊದಲ. ನಿಮ್ಮ ಕಿತ್ತಾಟಕ್ಕೆ, ನಿಮ್ಮ ಕುರ್ಚಿಯ ಉಳಿವಿಗಾಗಿ ಜನರ ಮನಸ್ಸನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕನ್ನೋ ಉದ್ದೇಶದಿಂದ ಇಂಥ ಕಾಯ್ದೆಗಳನ್ನು ತಂದು ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದ್ದೀರಿ. ಗಣೇಶನ ಮೂರ್ತಿ ಇಲ್ಲ, ಗಣೇಶನ ಹಬ್ಬ ಆಚರಣೆ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಹೆಂಗಾರ ನಮಾಜ್ ಮಾಡ್ಬೇಕು, ಹೆಂಗಾರ ಯಾವ್ರ ಮಾಡ್ಬೇಕು? ನಾವು ಹೋಗಿ ಇದನ್ನ ಹೇಳಿದ್ರೆ ಅಪರಾಧ ಅಂತ ಹೇಳಿ ತಿಳ್ಕೊಬೇಕು. ಇದನ್ನ ಹೇಳಿದ್ರೆ ಅಪರಾಧ, ಇಲ್ಲಿ ಬಂದು ಮಾತನಾಡಿದ್ರೆ ಅಪರಾಧ, ನಮ್ಮನ್ನ ಒಳಗೆ ಹಾಕ್ಬಹುದು. ಅವ ಶಿವಲಿಂಗ ಹುಚ್ಚುಳಿ ಮಗದನ್ರಿ, ಅಲ್ಲಿ ಹೋಗಿ ಭಾಷಣ ಹಿಡ್ಕೊಬರ್ರಿ ಅವನ್ನ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಕ್ಕಂತ ಒಂದು ಷಡ್ಯಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಇಲ್ರಿ, ಅವ್ರು ಏನಂತ ಮಾತಾಡಿಲ್ಲ ಅಂದ್ರೆ ಒಳಗೆ ಹಾಕಲಿ, ನಿಲ್ಲದ ಹೊರಗೋಗಿ ನೋಡು ಅಂತ ಹೇಳ್ತಾರೆ. ಅಂತ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ಇವತ್ತು ಬರ್ತಾ ಇದೆ. ಮನ ಬಂದಂತೆ ಎಲ್ಲ ಮಂತ್ರಿಗಳು ಮಾತನಾಡ್ತಾ ಇದ್ದಾರೆ, ಶಾಸಕರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಈ ದೇಶದ ಪ್ರಜೆ ಎಲ್ಲರಿಗೂ ಇನ್ನು ಮಾಸ್ಕ್ ಕೊಟ್ಟು ಬಿಡ್ರಿ, ಬಾಯಿ ಹಾಕೊಂಡು ಅಡ್ಡಾಡ ಅಂತ. ಎಲ್ಲರೂ ಮಾಸ್ಕ್ ಯಾರು ತೆಗಿಬಾರ್ದು, 24/7 ಮಾಸ್ಕ್ ಹಾಕೊಂಡೇ ಇರಬೇಕು, ಯಾರು ಮಾತನಾಡಬಾರ್ದು. ನಾವು ಈ ದೇಶವನ್ನ ಲೂಟಿ ಹೊಡೆದ್ರು ಚಿಂತೆ ಇಲ್ಲ. ಆ ಬಸ್ ನೋಡೋಗ್ರಿ, ಬಸ್ನಾಗ ಹೆಣ್ಮಕ್ಳು ಹತ್ತಂಗದವ. ನಮ್ಮ ಹೆಣ್ಮಕ್ಳನ್ನ ಇವತ್ತು ಬಸ್ ಹತ್ತಿಸ್ಬೇಕಾದ್ರೆ ವಿಚಾರ ಮಾಡ್ಬೇಕಾಗೈತಿ. ಯಾಕೆ ಹಣ ಹಾಕಿಲ್ಲ ನೀವು? ಯಾಕೆ ಗ್ಯಾರಂಟಿ ಕೊಟ್ಟಿಲ್ಲ? ನಾವು ಯಾರು ಹೇಳಿದ್ರಿ ನಿಮಗೆ? ನೀವು ಅವ್ರ ಜೊತೆ ಮುಂದಾಲೋಚನೆಯನ್ನು ಮಾಡಿದೆ, ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದರಿಂದ ಈ ಅಪ್ರತಿಭಟನೆ ಮುಚ್ಚಬೇಕು ಅಂತ ಹೇಳಿ ಇವತ್ತು ಇಂಥ ಷಡ್ಯಂತ್ರದ ಕಾಯ್ದೆಯನ್ನು ತಂದು ನಮ್ಮೆಲ್ಲರ ಬಾಯಿಗಳನ್ನು ಮುಚ್ಚಬೇಕು ಅಂತ ಮಾಡಿದಿರಿ. ಯಾರು ಹೇಳಿದ್ರು ನಿಮಗೆ ಗ್ಯಾರಂಟಿ ಕೊಡು ಅಂತ ಹೇಳಿ? ಯಾರು ಮತ ಚೋರಿ ಮಾಡಿದ್ರು? ನಮ್ಮ ರಾಷ್ಟ್ರದ ನಾಯಕರು ಹೇಳಿದಾರೆ, ನಿಮ್ಗೆ ಗೊತ್ತಿಲ್ಲ 3 ಮತ ಚೋರಿಗಳನ್ನು ಮಾಡಿದಾರೆ ಯಾರು ಅಂತ ಹೇಳಿ. ಯಾರು ಮಾಡ್ಯಾರ್ರಿ? ನೀವ ಮಾಡಿರಲ್ರಿ. ಮೊದಲನೆಯ ಪ್ರಧಾನಮಂತ್ರಿ ನೀವು ಮತ ಚೋರಿ ಮಾಡಿದ್ರಿ. ಮೊದಲನೆಯ ಪ್ರಧಾನಮಂತ್ರಿ 18 ಓಟ್ನೊಳಗೆ ನಿಮಗೆ 3 ಬಿದ್ದು ನೀವು ಪ್ರಧಾನಮಂತ್ರಿ ಆದ್ರಿ. ಯಾಕೆ ಮಾಡಲಿಲ್ಲ ನೀವು? ಈ ದೇಶದಲ್ಲಿ ಇವತ್ತು ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಮೊದಲನೆಯ ಮತವನ್ನ ಈ ರಾಷ್ಟ್ರದ ಹಕ್ಕಿದ್ದಿಲ್ಲ ಅವ್ರಿಗೆ, ಈ ರಾಷ್ಟ್ರದ ಪ್ರಜೆ ಆಗಿದ್ದಿಲ್ಲ, ಅವರು ಮತ ಹಾಕಿದ್ರು. ಅವರು ಮತ ಚೂರು ಮಾಡಲಿಲ್ಲ. ಈ ರಾಷ್ಟ್ರಕ್ಕಾಗಿ ನೀವು ಎಮರ್ಜೆನ್ಸಿ ತಂದ್ರಿ. ಯಾರನ್ನ ಕೇಳಿ ತಂದ್ರಿ? ಎಲ್ಲರನ್ನು ಹಿಡಿದು ಒಳಗೆ ಹಾಕಿದ್ರಿ. ಇದು ಮತ ಚೋರಿ ಅಲ್ಲ, ಇದು ನಿಮ್ಮ ಮತಾಂತರ ಅಲ್ಲ, ಇದು ನೀವು ದೇಶದಲ್ಲಿರ್ತಕ್ಕಂಥ ಜನರನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ಷಡ್ಯಂತ್ರವಲ್ಲ. ಇಂಥ ಎಲ್ಲ ಅಪಕೃತ್ಯಗಳನ್ನು ಮಾಡುತ್ತಾ ಇವತ್ತು ದೇಶದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ದೇಶ ಇವತ್ತು ನಿಮ್ಮ ನೋಡಿ ಆಡ್ಸಾಡುವಂತ ಪರಿಸ್ಥಿತಿ ಬಂದಿದೆ. ಒಂದೇ ಒಂದು ರಾಜ್ಯದಲ್ಲಿ ನಿಮಗೆ ಗೆದಿಲಿಕ್ಕೆ ಆಗ್ತಾ ಇಲ್ಲ. ಮತ ಚೋರಿ ಅಂದ್ರೆ ಏನು? ಒಂದು ಮನೆಯಲ್ಲಿ 50 ಓಟದವ್ರಿ, ಬೆಂಗಳೂರಾಗ 50 ಅಲ್ರಿ 500 ಇರ್ತಾವ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಲ್ಡರ್ಸ್ ಇರ್ತಾರೆ. ಒಂದ ಮನೆ ಇರ್ತತಿ, ಅದಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರೆ. ಎಲ್ಲರೂ ಅದ್ರ ಅಡಿಯಲ್ಲಿ ಚುನಾವಣೆಯಲ್ಲಿ ಅದ್ರ ಮತ ಗಟ್ಟೆಯನ್ನು ಮಾಡ್ತಿರ್ತಾರೆ. ಅವ್ರು ವೋಟ್ ಹಾಕಿದ್ರೆ ಇಲ್ಲೋ ಅವ್ರು ಯಾವ ಊರು ನೋಡ್ಬೇಕು. ಏನು SIR ಅಂದ್ರೆ ಯಾರಿಗಾರ ಗೊತ್ತೈತಾ? ಏನು ಇವತ್ತು ಮತದ ಪರಿಷ್ಕರಣೆ ನಡೀತಾ ಇದೆಯಲ್ಲ, ಏನದರ ಉದ್ದೇಶ ಏನು ಅಂತ ಹೇಳಿದ್ರೆ ಹೊಸದಾಗಿ ನವೀಕರಣ ಮಾಡೋದಿಲ್ಲ ಅಂತ ಹೇಳಿದ್ರೆ ಕಳೆದ 2004ರಿಂದ ಇಲ್ಲಿಯವರೆಗಿನೂ ಸಹಿತ ಮತ ಪರಿಷ್ಕರಣೆ ಆಗಿಲ್ಲ. ಅದನ್ನ ಮತ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಏನು ಮತ ಪರಿಷ್ಕರಣೆ? ಸತ್ತವರನ್ನ ಕಡಿಮೆ ಮಾಡೋದು. ಸತ್ತವರನ್ನ ಕಡಿಮೆ ಮಾಡಕ್ ಹಂಗ ಬರೋದಿಲ್ಲ ಅಂತ ಹೇಳಿ ಯಾರಾದ್ರೂ ಪ್ರಶ್ನೆ ಕೇಳ್ಬೋದು. ಬರಂಗಿಲ್ಲ, ಕಾಯ್ದೆ ಹಂಗೈತಿ. ಇದ್ದದನ್ನ ಕಡಿಮೆ ಮಾಡ್ಬೇಕಾಗಿದ್ರೆ ಸ್ಪೆಷಲ್ ಆಕ್ಟ್ ಕೆಳಗನ ಅದನ್ನ ಮಾಡ್ಬೇಕು. ಅದನ್ನ ಕಡಿಮೆ ಮಾಡ್ಬೇಕಾಗಿದ್ರೆ ಮತ ಚೋರಿ ಅಂತ ಹೇಳ್ತೀರಿ. ಸತ್ತವರು 15, 20 ಮನೆಯಾಗಿರ್ತಾವ. ಆ ಓಟ್ ಹೋಗಿ ಯಾರು ಹಾಕ್ತಾರವನ್ನ ನೀವು ನೋಡಿಯೇ ಹೋಗಿ ನೋಡ್ರಿ ಅಂದ್ರೆ ಈ ಮುಖಂಡರು, ಕಾಂಗ್ರೆಸ್ ಮುಖಂಡರು ಹೋಗಿ ಯಾರು ಮಾಡಿದಾರೆ ಅದನ್ನ? ಆ ಮನೆಯಲ್ಲಿ 18 ವರ್ಷ ಆದವ್ರನ್ನ ಮತಗಟ್ಟೆಯಲ್ಲಿ ಸೇರಿಸಬೇಕಾಗಿದ್ರೆ, ನಮ್ಮ ಅಕ್ಕ ತಂಗಿ ಅವರು 18 ವರ್ಷ ಆಗಿರ್ತಾರೆ, ಮನೆಗಿರ್ತಾರೆ, ಅವ್ರು ಸೇರಿಸಬೇಕಾಗಿದ್ರೆ ಈ ಸ್ಪೆಷಲ್ ಆಕ್ಟ್ ಕೆಳಗನ ಬಂದು ಅವ್ರು ಸೇರ್ಬೇಕು. ಬೇರೆ ಕಡೆ ಹೋಗಿರ್ತಾರೆ, ಯಾವುದೋ ದೇಶದವ್ರು ಬಂದು ಈ ದೇಶದಲ್ಲಿ ಪ್ರಜೆ ಅಂತ ಹೇಳಿ ಅವ್ರು ಮತಗಟ್ಟೆಯನ್ನು ಮಾಡ್ತಾರೆ. ಒಂದು ನಮ್ಮ ಆಧಾರ್ ಕಾರ್ಡ್ ಹಿಡ್ಕೊಂಡು ಆಧಾರ್ ಕಾರ್ಡ್ ಮೇಲೆ ಮತ ಮಾಡ್ಲಿಕ್ಕೆ ಬರ್ತದೆ. ಇದನ್ನೆಲ್ಲ ಪರಿಷ್ಕರಣೆ ಮಾಡಬೇಕಾಗಿದ್ರೆ ಯಾರು ಮಾತನಾಡ್ತಾ ಇದ್ದೀರಿ? ಕಾಂಗ್ರೆಸ್ನವರು ಹಾದಿ ಬೀದಿಯಲ್ಲಿ ನೀವು ಎಲೆಕ್ಷನ್ ಕಮಿಷನರ್ ವಿರುದ್ಧ ಮಾತಾಡ್ತಾ ಇದ್ದೀರಿ. ಸಂವಿಧಾನವನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿರಿ, ಅದು ಓದಂಗಿಲ್ಲ ನೀವು. ಆರ್ಟಿಕಲ್ 14 ಏನ್ ಹೇಳ್ತದೆ? ವಾಕ್ ಸ್ವಾತಂತ್ರ್ಯ ಬಿಡ್ತೀರಿ, ಏನೇನೋ ಮಾತಾಡ್ತೀರಿ. ನಾನು ಸಂವಿಧಾನ ಎಲ್ಲಿತ್ತು? ಸಂವಿಧಾನ ಗಾಂಧಿ ಅಂದ್ರೆ ಗೊತ್ತಿದ್ದಿಲ್ಲ ನಿಮಗೆ. ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಗಾಂಧಿ ಯಾರು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಕೈಗೂ ಚಿತ್ರ ಕೊಟ್ರು. ನೀವು ಹಿಡ್ಕೊಂಡು ಗಾಂಧಿ 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 ಅನ್ನಕತ್ತೀರ. ಅವಾಗ ಇಲ್ಲಾಂದ್ರೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬರೀ ಇದ್ದ ಹೇಳ್ತಿದ್ರು ನೀವು. ಯಾರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ರು, ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದ್ರ ಅಂತ ಹೆಸರು ಹೇಳ್ತಿದ್ದಿಲ್ಲ ನೀವು. ಆ ಉದ್ದೇಶಕ್ಕಾಗಿ ನರೇಗಾ ಯೋಜನೆಯಲ್ಲಿ ಹೆಸರನ್ನು ಬದಲಾವಣೆ ಮಾಡಿ ನಿಮ್ಮ ಕೈಯಾದ್ರೂ ನೆನೆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ನಿಂತಾರೆ, ಹೊತ್ತು ಬೇರೆ ಯಾರು ನೆನೆದಲ್ಲ. ವಲ್ಲಭಾಯ್ ಪಟೇಲ್ರವ್ರನ್ನ ದೇಶ ಬಿಟ್ಟು ಓಡಿಸಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು.
ಇವತ್ತು ಇಡೀ ದೇಶದಲ್ಲಿ ವಲ್ಲಭಾಯ್ ಪಟೇಲ್ ಆ ಪಕ್ಷದವರು, ಬಿಜೆಪಿಯವರ, ಕಾಂಗ್ರೆಸ್ಸಿನ ವಲ್ಲಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯ. ಇವತ್ತು ಇಡೀ ವಿಶ್ವದಲ್ಲಿ ಅವರದ್ದು ಎತ್ತರವಾದಂಥ ಒಂದು ಪ್ರತಿಮೆಯನ್ನು ನಿಲ್ಲಿಸಿ ಪ್ರತಿಯೊಬ್ಬರಿಗೂ ನಾವು ತೋರಿಸ್ತಾ ಇದ್ದೇವೆ, ಇಂಥ ಉಕ್ಕಿನ ಮನುಷ್ಯ ಈ ದೇಶದಲ್ಲಿ ಇದ್ದ ಅಂತ ಹೇಳಿ. ನೀವು ಮಾಡಿದ್ರೆ ಅದನ್ನ? ಯಾರು ಈ ದೇಶಕ್ಕಾಗಿ ದುಡಿತಾ ಇಲ್ಲ, ಯಾರು ಈ ದೇಶಕ್ಕಾಗಿ ಬರ್ತಾ ಇಲ್ಲ, ಯಾರು ಈ ದೇಶದ ವಿರುದ್ಧವಾಗಿ ಮಾತನಾಡ್ತಾರೆ ಅಂಥವ್ರ ವಿರುದ್ಧ ಧ್ವನಿ ಎತ್ತಿದ್ರೆ ಇಂಥ ಕಾಯ್ದೆ ತಪ್ಪಿದ್ರೆ ನೀವು ಈ ದೇಶದಲ್ಲಿ ಇರಬೇಕಾಗಿದ್ರೆ ಈ ದೇಶದ ಪ್ರಜೆಯಾಗಿರ್ಬೇಕು. ನಾವು ಹೇಳ್ತೇವೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳು. ನೀ ಹಿಂದೂ ಅಲ್ಲ ಅನ್ನಂಗಿದ್ರೆ ನೀವು ಮಾತಾಡಬೇಡ. ಅಂದ್ರೆ ಹಿಂದೂ ಅಂತ ಹೇಳಿದ್ಮೇಲೆ ಅವ್ರ ಮೇಲೆ ಕೇಸ್ ಹಾಕೋಣ. ಅದಕ್ಕಾಗಿನೇ ಈ ಕಾಯ್ದೆನ ಆ ದಿಶೆಯಲ್ಲಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷದಿಂದ ರಾಣೆಬೆನ್ನೂರಿನಿಂದ ಎಲ್ಲ ಸಮಾಜದವರು ಕೂಡಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವಿವತ್ತು ಗೌರವಾನ್ವಿತ ಗವರ್ನರ್ಗೆ ಇವತ್ತು ಹೇಳ್ತಾ ಇದ್ದೇವೆ, ಅವ್ರೇನು ಬಿಲ್ ಅನ್ನು ಕಳಿಸಿದ್ದಾರೆ ದಯವಿಟ್ಟು ಪಾಸ್ ಮಾಡಬೇಡ್ರಿ. ತಹಶೀಲ್ದಾರ್ ಮುಖಾಂತರ DC ಅವ್ರಿಗೆ ಹೇಳಿ DC ಅವರು ಗವರ್ನರ್ಗೆ ನಮ್ಮ ಮನವಿಯನ್ನು ಸಲ್ಲಿಸಬೇಕು. ಮತ್ತೆ ನಾವು ಇಂಥ ಹೋರಾಟವನ್ನು ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ಜನ ಯಾರು ಬೀದಿಯಲ್ಲಿ ಅಡ್ಡಾಡದಂಥ ಪರಿಸ್ಥಿತಿಯನ್ನು ಇವರು ಕಾಂಗ್ರೆಸ್ನವರು ತರ್ತಾರೆ. ಈಗ ನಮ್ಮ ಸಹೋದರರು ಹೇಳಿದರು, ನಿಮ್ಮದು ಅವನತಿ ಆಗಿ ಹೋಗ್ಬಿಟ್ಟಿದೆ, ನೀವು ಮುಂದೆ ಎಂದೂ ತಲೆ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ. ಯಾಕಂತ ಹೇಳಿದ್ರೆ ಇದು ನಮ್ಮದು 100 ವರ್ಷಗಳ ಪ್ರತಿಫಲ. 100 ವರ್ಷದಿಂದ ತೆಗೆದು ಈ ದೇಶಕ್ಕಾಗಿ ಹುಟ್ಟಿ ಬೆಳೆಸಿ ಈ ದೇಶವನ್ನು ಮುನ್ನೆಲೆಗೆ ತರಬೇಕಾಗಿದ್ರೆ, ಇಂಥ ಒಂದು ಪರಿಸ್ಥಿತಿ ಬರಬೇಕಾಗಿದ್ರೆ ನಮ್ಮೆಲ್ಲ ಮುಖಂಡರಿಂದ ಮಾತ್ರ ಸಾಧ್ಯ, ನಿಮ್ಮಿಂದ ಸಾಧ್ಯ ಇಲ್ಲ. ಇವತ್ತಿಗೂ ನೀವು ವಿವಿಧ ಪಾರ್ಲಿಮೆಂಟ್ ನಡೆದಾಗ ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದ್ರೆ ಓಡೋಡಿಗೆ ಬೇರೆ ದೇಶಕ್ಕೆ ಹೋಗ್ತೀರಾ, ಅಲ್ಲಿ ಹೋಗಿ ಈ ದೇಶದ ವಿರುದ್ಧ ಮಾತಾಡ್ತೀರಾ. ಮೊದಲು ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು. ಮೊದಲು ನಿಮ್ಮಂತ ಪಾರ್ಲಿಮೆಂಟ್ ಅಲ್ರಿ ಆ ಮದ್ರಾಸ್ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ನಿಟ್ಟಿನಲ್ಲಿ ಏನು ಇವತ್ತು ಮೊನ್ನೆ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿನಲ್ಲಿ ಒಂದು ಮಸೂದೆಯನ್ನ ಮಂಡನೆ ಮಾಡಿದೆ. ಆ ಮಸೂದೆಯನ್ನ ವಾಪಸ್ ಪಡಿಬೇಕು. ಕರ್ನಾಟಕದ ರಾಜ್ಯದ ಎಲ್ಲ ಜನಗಳ ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಕ್ಕಂಥ ನಿಮ್ಮ ಏನು ವಿಚಾರ ಇದೆ ಅದನ್ನ ಕೈ ಬಿಡಬೇಕೆಂಬ ಹೇಳಿ ಇವತ್ತು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ನಮ್ಮ 2 ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡು ತಹಸೀಲ್ದಾರರ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನ ಕೊಡಲಿದ್ದೇವೆ. ಇವತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಹೋರಾಟದ ಮುಖಾಂತರ, ಪ್ರಶ್ನೆ ಮಾಡುವುದರ ಮುಖಾಂತರ. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗರಿಗೆ ಗೊತ್ತಿದೆ ನಾವು ಯಾಕೆ ಈ ದೇಶದಲ್ಲಿ ಅಧಿಕಾರವನ್ನ ಕಳೆದುಕೊಳ್ತಾ ಇದ್ದೀವಿ, ಯಾಕೆ ನಾವು ಇವತ್ತು ಈ ದೇಶದ ಜನ ನಮ್ಮನ್ನ ಚುನಾವಣೆಗಳಲ್ಲಿ ದೂರ ಇಡ್ತಾ ಇದ್ದಾರೆ ಅಂತಂದು ಹೇಳಿ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಮತ್ತು ಅದೇ ತಪ್ಪನ್ನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿಗರಿಗೆ ಹೋರಾಟ ಮಾಡಿ ಗೊತ್ತಿಲ್ಲ. ಈ ರೀತಿಯ ಕೆಲವು ಸಮುದಾಯಗಳನ್ನು ಓಲೈಸುವುದರ ಮುಖಾಂತರ ಅವ್ರು ಯಾವತ್ತಿಗೂ ಕೂಡ ಓಟನ್ನು ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸತ್ಯ ಈ ದೇಶದ ಜನರಿಗೆ ಗೊತ್ತಿದೆ. ಹಾಗಾಗಿ ನಮ್ಮನ್ನು ಯಾರೂ ಪ್ರಶ್ನೆ ಮಾಡಬಾರ್ದು, ನಾವು ಏನು ಮಾಡ್ತೇವೆ ಅದ ಸರಿ. ಹಾಗಾಗಿ ಇವತ್ತು ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಹಿಂದೂ ಪರ ಹೋರಾಟಗಾರರಿರ್ಬೋದು, ಹಿಂದೂ ಪರ ಯಾವ್ಯಾವ ಸಂಘಟನೆಗಳ ಮುಖ್ಯಸ್ಥರಿದ್ದಾರೆ ಅವರ ಎಲ್ಲ ಬಾಯಿಗಳನ್ನ ಕಟ್ಟಿಸ್ಬೇಕು. ಅದು ಯಾವ ಮುಖಾಂತರ ಕಾನೂನಿನ ಒಂದು ಒಳಪಟ್ಟು ಅವರ ವಿರುದ್ಧ ಕೇಸನ್ನು ದಾಖಲಿಸುವ ಮುಖಾಂತರ ಅವ್ರನ್ನ ಜೈಲಿಗೆ ಕಟ್ಟಿದ್ರೆ ಅವರನ್ನ ಸುಮ್ಮನಾಗ್ತಾರ ಅಂತಂತೇಳಿ ಅವ್ರೇನ್ ತಿಳ್ಕೊಂಡಿದ್ದಾರೆ. ಅವು ಯಾವ ಷಡ್ಯಂತ್ರಗಳು ಈ ರಾಜ್ಯದಲ್ಲಿ ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಸ್ಪಷ್ಟವಾಗಿ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ.